ರಾಜ್ಯದಲ್ಲಿ ಸಾಮಾಜಿಕ ಸಮೀಕ್ಷೆಯ ಮೂಲಕ ನಡೆಸಿದ ಸದಾಶಿವ ಆಯೋಗ, ಮಾಧುಸ್ವಾಮಿ ಆಯೋಗ ಹಾಗೂ ನ್ಯಾಯಮೂರ್ತಿ ನಾಗಮೋಹನ್ ದಾಸ ಏಕ ಸಮಿತಿ ಆಯೋಗ ಸಮೀಕ್ಷೆ ನಡೆಸಿ ತಮ್ಮ ವರದಿಗಳನ್ನು ಸರ್ಕಾರಕ್ಕೆ ಒಳ ಮೀಸಲಾತಿ ವರದಿ ಸಲ್ಲಿಸಿದ ನಂತರ ಮಾದಿಗ ಸಮುದಾಯಕ್ಕೆ ಶೇಕಡವಾರು 6 ತಲುಪಿದೆ ಎಂದು ಮಾನ್ವಿ ತಹಶೀಲ್ದಾರ್ ಭೀಮಾರಾಯ ರಾಮಸಮುದ್ರ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬಿವಿಆರ್ ಶಾಲ್ಗಿರಿ ಕರ್ನಾಟಕ ರಾಜ್ಯ ಮಾದಿಗ ನೌಕರರ ಸಂಘ ಹಮ್ಮಿಕೊಂಡಿದ್ದಂತಹ ಒಳ ಮೀಸಲಾತಿ ಹೋರಾಟಗಾರರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಸಮುದಾಯದವರಿಗೆ ಸರ್ಕಾರದ ಮೀಸಲಾತಿಯ ಸೌಲಭ್ಯ ದೊರೆಯಬೇಕಾದಲ್ಲಿ ಸರ್ಕಾರದಿಂದ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಉನ್ನತ ಶಿಕ್ಷಣ ಪಡೆಯುವುದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗಿದೆ ಎಂದರು. ಹಿರಿಯ ಹೋರಾಟಗಾರರಾದ ಅಂಬಣ್ಣ ಆರೋಲಿಕರ್ ಮಾತನಾಡಿ, ನಮ್ಮ ಸಮುದಾಯದವರ ನಿರಂತರ 3 ದಶಕಗಳ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ದು, ಆದಿ ಆಂಧ್ರ ಮತ್ತು ಆದಿ ದ್ರಾವಿಡ ಗೊಂದಲ ನಿವಾರಣೆಗಾಗಿ ಹಾಗೂ ನಮ್ಮ ಸಮುದಾಯಕ್ಕೆ ಶೇಕಡ 7ರಷ್ಟು ಹೆಚ್ಚಿನ ಮೀಸಲಾತಿಯನ್ನು ಪಡೆಯುವುದಕ್ಕಾಗಿ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದರು. 35 ವರ್ಷ ಒಂದು ಸಂಘಟನೆ ಒಂದು ಪಕ್ಷದ ಪರವಾಗಿರದೇ ಹೋದ ಕಾರಣಕ್ಕೋಸ್ಕರನೇ ನಾವು 35 ವರ್ಷ ಹೋರಾಟ ಮಾಡಬೇಕು. ಅದಕ್ಕೆ ಇದು ಪ್ರಾಯಸಕರ ಫಲಿತಾಂಶ, ಸಂಕಷ್ಟಗಳ ಗೆಲುವು ಇದು ಇಲ್ಲದೆ ಹೋಗಿದ್ರೆ 11ನೇ ತಾರೀಕಿಗೆ ಈ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಈ ಕ್ಯಾಬಿನೆಟ್ ದಮಿಕೆ ಆಗದೆ ಹೋದ್ರೆ, ಬ್ಲಾಕ್ ಮೇಲ್ ಮಾಡದೆ ಹೋಗಿದ್ರೆ, ಯುದ್ಧವನ್ನು ಸಾಧ್ಯವಾಗಿದ್ರೆ, ಉಪವಾಸ ಸತ್ಯಾಗ್ರಹವನ್ನು ಸಾಧ್ಯವಾಗಿದ್ರೆ ಮತ್ತೆ ಉಪಸಮಿತಿ ಆಗ್ತಿತ್ತು, ಮತ್ತೊಂದು 2 ತಿಂಗಳು ಮುಂದೂಡಾಗ್ತಿದ್ರು, ಮತ್ತೆ ಇದೇ ಕೆಲಸ ಆಗ್ತಿದೆ. ಲಾಸ್ಟಿಗೆ ನಾವು ಆಯ್ತು ಹೇಳ್ತೀನಿ, ಯಾಕಂದ್ರೆ ಇದು ಹೋರಾಟದ ರಣಭೂಮಿ. ಈ ರಣಭೂಮಿ ಕೆಲಸಕ್ಕೆ ಗೊತ್ತಾಗಬೇಕು. 3% ಕೊಟ್ಟು ಪರವಾಗಿಲ್ಲ ಬೇಗ ಮುಗಿಸ್ಕೊಂಡವ್ರು ನಮ್ಮ ರಾಜಕಾರಣಿ. ಎಂತ ದುರಂತ ಇದೆ. ಆದ್ರೆ ಪ್ರತಿಪಕ್ಷವಾಗಿರ್ತಕ್ಕಂಥ ಒಳ ಮೀಸಲಾತಿ ಕ್ಯಾಬಿನೆಟ್ ಯಾವುದೇ ಕಾರಣಕ್ಕೆ ಕಾಲು ಕೈ ಮಾಡತಕ್ಕಂಥ ಪ್ರಶ್ನೆ ನೀವು ಸರ್ಕಾರ ಧ್ವಂಸಾಗ್ತದೆ. 11ನೇ ತಾರೀಕು ತೀರ್ಮಾನ ತಗೊಂಡು ಕ್ಯಾಬಿನೆಟ್ ಧ್ವಂಸ ಆಗ್ತದೆ, ವಿಧಾನಸೌಧ ಚಿತ್ರ ಆಗ್ತದೆ ಅನ್ನೋ ಸಂಬಂಧ ಬಹಳ ಸ್ಪಷ್ಟವಾಗಿ ಸಂಘಪ್ರಭ ಹೇಳಿದ್ರಿಂದ ಸಿದ್ದರಾಮಯ್ಯವರು ಈ ತೀರ್ಮಾನ ತಗೊಂಡ್ಕೊಳ್ಬೇಕಾಯ್ತು. ನಮ್ಮ ಹೋರಾಟಗಾರರು ಸತತ 30 ವರ್ಷಗಳ ಕಾಲ ಹೋರಾಟ ಮಾಡಿ ಪ್ರತ್ಯೇಕವಾಗಿರತಕ್ಕಂಥ ಮೀಸಲಾತಿಯ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಮಗು ನೀನು ಹೋಗು, ಈ ತರ ಹೋಗು, ನೀನು ಅದು ಆಗು, ನೀನು ಜೀವಾಂತರಂಗದಲ್ಲಿ ಹೋಗ್ತಾ ಇರ್ಬೇಕಂದ್ರೆ ನಾವು ಬರೀ ಕೇವಲ ಸಂಕುಚಿತ ಮನೋಭಾವನೆಯಲ್ಲಿ ನಾವೇನಾದ್ರೂ ಬೆಳೆಸಿದ್ದಾದ್ರೆ ಅದು ಸಾಧ್ಯವಿಲ್ಲ ಒಂದೇ ಬೆರಳಲ್ಲಿ. ಹೀಗಾಗಿ ವಿಶಾಲ ಅಂತರಂಗದಲ್ಲಿ ನಮ್ಮ ಮಕ್ಕಳನ್ನ ಮುಂದಿನ ಭವಿಷ್ಯಕ್ಕಾಗಿ ಬೆಳೆಸುವಂತಕ್ಕಂಥದ್ದು ನಮ್ಮ ಮೇಲಿದೆ.